ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಎಲ್ಲ ಸಿಡಿದ್ಮೇಲೆ ಚೆನ್ನಾಗಿ ಈರುಳ್ಳಿ ಟೊಮೆಟ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಚೆನ್ನಾಗಿ ಬಾಡಿಸ್ಕೊಂಡು ಈ ಕಡೆ ಜಾರಿಗೆ ಕಾಯಿ ಸ್ವಲ್ಪ ಹಚ್ಚಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಯನ್ನು ಎತ್ತಿ ಆ ಜಾರೊಳಗೆ ಹಾಕ್ಕೊಂಡಿದ್ದೀನಿ. ಸಪ್ರೇಟಾಗೂ ಮಾಡ್ಕೋಬೋದು, ನಾವು ಅದರಲ್ಲೇ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಈ ಕಡೆ ಬೇಳೆ ತೊಳೆದಿಟ್ಕೊಂಡಿದ್ದೆ, ಬೇಳೆ ಮತ್ತು ಹೀರೆಕಾಯಿ ತೊಳೆದಿಟ್ಕೊಂಡಿದ್ದೆ, ಅದು ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋಬೇಕು. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೀರೆಕಾಯಿ ಬೇಳೆ ಹುಡಿ ಮಿಕ್ಸಿ ಮಾಡಿಕೊಂಡು ಈ ಥರ ಮಸಾಲೆನೆಲ್ಲ ಜಾರೊಳಗೆ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬರೀ ಹೀರೆಕಾಯಿ ಬೇಳೆ ಹುಳಿ, 1 ಕ್ಯಾರೆಟ್ ಇತ್ತು ಹಾಕ್ಕೊಂಡಿದ್ದೆ. ಎಲ್ಲ ತೊಳೆದು ಜಾರನ್ನೆಲ್ಲ ಬೇಯಿಸಿದ ಮಸಾಲೆನೆಲ್ಲ ನೀಟಾಗಿ ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೋಬೇಕು ನೋಡಿಕೊಂಡು, ಅಥವಾ ನಿಮ್ಗೆ ಎಷ್ಟು ತೆಳು ಬೇಕಾ ಮಂದ ಬೇಕಾ ನೋಡಿಕೊಂಡು ಸಾಂಬಾರು ನೀರು ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಹೊಡ್ಸ್ಕೊಬೋದು, ಇಲ್ಲ 2 ವಿಸಿಲ್ ಹೊಡ್ಸ್ಕೊಬೋದು. ಸೂಪರಾಗಿ 2 ವಿಸಿಲ್ ಹೊಡ್ಸಿದ್ದೀನಿ ನಾನು. ಸೂಪರಾಗಿರೋ ಹೀರೆಕಾಯಿ ಬೇಳೆ ಹುಳಿ ಸಾರು ರೆಡಿ ಆಯಿತು. ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ಹೆಸರುಬೇಳೆ ಹಾಕ್ಕೊಂಡು ಸ್ವಲ್ಪ ಜೊತೆಗೆ ಸಾರು ಸ್ವಲ್ಪ ಮಂದೋಗಿ ಬರುತ್ತೆ, ಅದನ್ನು ತಂಪು ಸ್ವಲ್ಪ ಟೇಸ್ಟಾಗಿರುತ್ತೆ ಸಾಂಬಾರು. ಬೇಕಾದರೆ ಹಾಕ್ಕೋಬೋದು, ನಾನು ಇಲ್ಲ ಹಾಕ್ಕೊಂಡಿಲ್ಲ. ತೊಗರಿಬೇಳೆ ಹೀರೆಕಾಯಿ ಹಾಕಿ ಹುಳಿ ಮಾಡೋದು ಸೂಪರ್ ರೆಡಿ ಆಯಿತು ನೋಡಿ ಸಾಂಬಾರು.